ನಮಸ್ತೆ ವೀಕ್ಷಕರೇ. ಇವತ್ತು ನಾವು ನಮ್ಮ ಮಲೆನಾಡಿನ ಅಡಿಕೆ ಕೃಷಿಯ ಬಗ್ಗೆ, ಕೃಷಿಯಲ್ಲಿ ಬೆಳೆಯುವ ಅಡಿಕೆ ಸಸಿಗಳ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇದು ಉತ್ತಮ ತಳಿಯ ಅಡಿಕೆ ಸಸಿಗಳು. ಈ ಸಸಿಗಳು ಕೇವಲ 5-6 ತಿಂಗಳುಗಳ ಪರಿಶ್ರಮದ ಫಲ. ಇದರ ಸಸಿಗಳನ್ನು ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ನರ್ಸರಿ ಕೊಟ್ಟೆಗಳಲ್ಲಿ ಬೀಜವನ್ನು ಹಾಕಿ ಬೆಳೆಸಿಕೊಳ್ತೇವೆ. ಇದಕ್ಕೆ ಮಣ್ಣು, ಗೊಬ್ಬರ, ನೀರು ಹಾಕುವುದರಿಂದ ಈ ಸಸಿಗಳು ಬಹಳ ಪುಷ್ಟಿದಾಯಕವಾಗಿ ಬೆಳೆಯುತ್ತವೆ. ಎಲ್ಲ ಸಸಿಗಳು ನೋಡಿ ವೀಕ್ಷಕರೇ, ಬೇರು ಕಾಂಡ ಅಡಿಕೆಯ ಸಸಿಗಳು ಉತ್ತಮವಾಗಿ ಬೆಳೆದಿವೆ. ಇದನ್ನು ನಮ್ಮ ತೋಟದಲ್ಲಿ ನೆಟ್ಟು ಆವಾವ ಕಾಲಕ್ಕೆ ಸರಿಯಾಗಿ ಗೊಬ್ಬರ, ನೀರನ್ನು ಹಾಕಿದರೆ ಇದು ಕೇವಲ 5-6 ವರ್ಷಗಳಿಗೆ ಬೆಳೆಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡುತ್ತವೆ. ಈ ಸಸಿಗಳು ಉತ್ತಮವಾಗಿ ಫಲ ಬಿಡಬೇಕೆಂದರೆ ಸಾವಯವ ಕೃಷಿ ಅಂದರೆ ಸಗಣಿ ಗೊಬ್ಬರ ಇವನ್ನು ನೀರು ಮಾಡಿ ಇದರ ಬುಡಗಳಿಗೆ ಹಾಕಬೇಕು. ಇದು ಬಹಳ ಪೌಷ್ಟಿಕವಾಗಿ ಸಸಿಗಳು ತಯಾರಾಗುತ್ತವೆ. ಅದನ್ನು ನಾವು ನಮ್ಮ ಜಮೀನಲ್ಲಿ ನೆಟ್ಟಾಗ ಆ ಸಸಿಗಳು ಉತ್ತಮವಾದ ಇಳುವರಿಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡುತ್ತವೆ. ಪ್ರಾರಂಭದಲ್ಲಿ ನಾವು ಸಸಿಗಳಿಗೆ ನೀರು, ಗೊಬ್ಬರವನ್ನು ಯಥೇಚ್ಛವಾಗಿ ಹಾಕಿದರೆ ಸಸಿಗಳ ಬೇರು ಹಾಗೂ ಕಾಂಡಗಳು ಅತ್ಯಂತ ಪೌಷ್ಟಿಕವಾಗಿ, ದಪ್ಪವಾಗಿ, ಬಲಿಷ್ಠವಾಗಿ ಬೆಳೆಯುತ್ತವೆ. ಆಗ ಆ ಸಸಿಗಳಿಗೆ ಒಂದು ಗಟ್ಟಿತನ ಇರುತ್ತದೆ. ಅಂತಹ ಸಸಿಗಳು ಜಾಸ್ತಿ ಫಲವನ್ನು ನೀಡುತ್ತವೆ. ಕೇವಲ ಜಮೀನಲ್ಲಿ ನೆಟ್ಟು ಬಂದೆ ಅಂತಾದರೆ ಆ ಸಸಿಗಳಿಗೆ ಇಳುವರಿ ಜಾಸ್ತಿ ಸಿಗೋಲ್ಲ. ಆ ಕಾರಣದಿಂದ ಆ ಸಸಿಗಳನ್ನು ನೆಟ್ಟು ನಾವು ನೀರು, ಗೊಬ್ಬರಗಳನ್ನು ಯಥೇಚ್ಛವಾಗಿ ಹಾಕಿದಾಗ ಆ ಸಸಿಗಳು ಉತ್ತಮವಾಗಿ ಬುಡದಿಂದಲೇ ಬೆಳೆಯುತ್ತವೆ. ಆಗ ಇಳುವರಿಯನ್ನು ಜಾಸ್ತಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ. ನೋಡಿ ಈ ಸಸಿಗಳು ಎಷ್ಟು ಸಮೃದ್ಧವಾಗಿ ಬೆಳೆದಿವೆ ಎಂದು. ಇದು ಬಿಸಿಲಿಗೂ ತಡೆದುಕೊಳ್ಳುವಂತಹ ಶಕ್ತಿಗಳು. ಈ ನಮ್ಮ ಮನೆಯಲ್ಲಿ ಅಂದರೆ ನಾವೇ ಸ್ವತಃ ಮಾಡಿರೋದು. ಇದು ಬಿಸಿಲಿಗೆ ಸಹ ಬಾಡದೆ ಎಷ್ಟು ಪೌಷ್ಟಿಕವಾಗಿ ಬೆಳೆದಿದೆ ನೋಡಿ. ಇದಕ್ಕೆ ನಾವು ಬಿಸಿಲಿಗೂ ತಡೆದುಕೊಳ್ಳುವಂತಹ ಶಕ್ತಿ ಇರುವಂತಹ ಗೊಬ್ಬರವನ್ನೇ ನಾವು ಹಾಕಿರೋದು. ಅದರಿಂದ ಇದು ಬೇಸಿಗೆ ಕಾಲದಲ್ಲೂ ಸಹ ಬಿಸಿಲಿಗೆ ಬಾಡದೆ ಅತ್ಯಂತ ಗಟ್ಟಿಯಾದ ಸಸಿಗಳು ಇದು. ಇದನ್ನು ನೆಡೋದ್ರಿಂದ ಭೂಮಿಯಲ್ಲಿ ಈ ಸೂರ್ಯನ ಶಾಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಸಸಿಗಳಿಗೆ ಇವೆ. ನೋಡಿ ವೀಕ್ಷಕರೇ, ಈ ಕೆಲವೊಂದು ಸಸಿಗಳಿಗೆ ಅತ್ಯಂತ ಪೌಷ್ಟಿಕವಾದ ಗೊಬ್ಬರವನ್ನು ಹಾಕಿರೋದ್ರಿಂದ ಉತ್ತಮವಾದ ಇಳುವರಿಯನ್ನು ಅದು ನೀಡ್ತಾ ಇದೆ. ಇದರಿಂದ ಎಲ್ಲ ಸಸಿಗಳು ಇವಾಗ ಮೇ ಎಂಡ್ ಜೂನ್ ಜುಲೈದಲ್ಲಿ ನೆಡಬಹುದು. ಈಗ ಜೂನ್ ತಿಂಗಳಾಗಿರೋದ್ರಿಂದ ಇದನ್ನು ನೆಡಲು ಸೂಕ್ತವಾದ ಸಮಯ. ಬೇಕಾದಲ್ಲಿ ನಮ್ಮ ಈ ಸಸಿಗಳಿಗೆ ಬೇಡಿಕೆಯೂ ಇದೆ.
ನಾವು ಬೇಕಾದವರಿಗೆ ತಯಾರು ಮಾಡಿ ಕೊಡುತ್ತೇವೆ. ಹಾಗೂ ಸಸಿಗಳ ಮೊಕೆಯೂ ಸಹ ಈ ವರ್ಷ ಇನ್ನು ನೆಡುವಂತಹ ಮೊಕೆಗಳು ಸಹ ನಮ್ಮಲ್ಲಿ ಸಿಗುತ್ತವೆ. ನೋಡಿ ವೀಕ್ಷಕರೇ, ಧನ್ಯವಾದಗಳು.